ಗುಡ್ ಮಾರ್ನಿಂಗ್ ಸ್ನೇಹಿತರೆ, ನಾನು ನಿಮ್ಮ ಅತ್ತಳ್ಳಿ ಕೆಂಪೇಗೌಡ ಮಾತಾಡ್ತಾ ಇರೋದು. ಇಲ್ಲಿ ಬನ್ನೂರಿನ ಬನ್ನೂರು ಮಹೇಶಣ್ಣ ಅಂತಲೇ ಹೆಸರಾಗಿರುವಂತಹ ನೈಸರ್ಗಿಕ ಕೃಷಿಕ ಹಾಗೂ ನನ್ನ ಆತ್ಮೀಯ ಸ್ನೇಹಿತರು ಸಾವಯವ ಕೃಷಿಕಾರರಾದಂತಹ ಮಹೇಶಣ್ಣವರ ತೋಟದಲ್ಲಿದೆ. ನಾನು ಅಡಿಕೆ ತೋಟದಲ್ಲಿ ಇದು ನಿಮಗೆ ಇದು 3ನೇ ವೀಡಿಯೋ ಮಾಡ್ತಾ ಇರೋದು ನಾನು ಸ್ನೇಹಿತರೆ. ಇಂದು ನಮ್ಮ ಜೊತೆ ಶ್ರೀಯುತ ಪಾಂಡವಪುರದಿಂದ ಬಂದಿರುವಂಥ ಶ್ರೀನಿವಾಸಣ್ಣವರಿದ್ದಾರೆ. ನಮಸ್ಕಾರ ಶ್ರೀನಿವಾಸಣ್ಣ. ನಮಸ್ತೆ ಸರ್. ರಾಜೇಂದ್ರ ಅವರು ನಮ್ಮ ಬನ್ನೂರು ಯಜಮಾನರು ಹಾಗೂ ನಮ್ಮ ತಂಡದ ಲೀಡ್ರು, ಹಾಗೂ ಪ್ರಗತಿಪರ ರೈತರಾದಂಥ ಮಹೇಶಣ್ಣವರು ಕೇಂದ್ರ ಬಿಂದು, ಇವತ್ತಿನ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು. ನನ್ನ ಪರಿಚಯ ನಿಮ್ಗೆ ಇದ್ದಿದ್ದೇ ಇದೆ, ಅತ್ತಳ್ಳಿ ಕೆಂಪೇಗೌಡರು ಮಾತಾಡ್ತಾ ಇರೋದು. ಸೊ ಹಾಗಾಗಿ ಸ್ನೇಹಿತರೆ, ಈಗ ನಾನು ಅವರನ್ನು ಕೆಲವು ವಿಚಾರಗಳನ್ನು ಕೇಳಲಿಕ್ಕೆ ಬಯಸ್ತೇನೆ. ನೆಟ್ಸರ್ಫ್ ಬಯೋಫಿಟನ್ನು ಬಳಸಿ ಪ್ರಸ್ತುತಪಡಿಸಿರುವಂಥ ಅಭಿವೃದ್ಧಿಪಡಿಸಿರುವಂಥ ಈ ನಮ್ಮ ತೋಟದಲ್ಲಿ ಯಾವ ಮಟ್ಟಿಗೆ ಫಲಿತಾಂಶ ತಗೊಂಡ್ರು, ಅದಕ್ಕೆ ಎಷ್ಟು ವರ್ಷಗಳು ಬೇಕಾಯಿತು ಅಂತ ನಾನು ನಮ್ಮ ಮಹೇಶಣ್ಣ ಕೇಳ್ತೀನಿ. ನಮಸ್ಕಾರ ಮಹೇಶಣ್ಣ. ಸರ್ ನಮಸ್ತೆ. ನಿಮ್ಮ ಮುಂದೆ ಹೇಳಿ ಮಹೇಶಣ್ಣ, ನೆಟ್ಸರ್ಫ್ ಬಯೋಫಿಟ್ ನಿಮಗೆ ಪರಿಚಯ ಆದದ್ದು ಹೇಗೆ, ಅದನ್ನು ಮುಂದುವರಿಸೋದು ಹೇಗೆ, ಅದರ ಒಂದು ಪ್ರತಿಫಲ ನಿಮ್ಗೆ ಹೇಗೆ ಸಿಕ್ತು? ಜೋರ ಮಾತಾಡಿ ಸರ್. ನಾನು ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದೆ. ಹೀಗಿರಬೇಕಾದ್ರೆ ನಾನು ನಂಜುಂಡಸ್ವಾಮಿ ಪುಟ್ಟಣ್ಣವರಾಗ್ಬೋದು ಕೆಮಿಕಲ್ನ ವಿರೋಧ ಮಾಡ್ತಿದ್ದವರು ಅವರು. ಹಾಗಾಗಿ ನನಗೂ ಸ್ವಲ್ಪ ಅದ್ರ ಬಗ್ಗೆ ಆಸಕ್ತಿ ಕಡಿಮೆ ಆಯಿತು. ಯಾಕೆಂದರೆ ನಾವು ಎಲ್ಲ ಕಡೆ ನೋಡ್ತಿರ್ಬೇಕಾದ್ರೆ ಏನು ಭೂಮಿ ಎಲ್ಲ ವಿಷ ಆಗ್ತಾಯಿದೆ, ಮುಂದಿನ ಪರಿಣಾಮ ಹೇಗಿರ್ಬೋದು ಅಂತ ಇರಬೇಕಾದ್ರೆ ನಮಗೆ ಸುಭಾಷ್ ಪಾಳೇಕರ್ ನೈಸರ್ಗಿಕ ಕೃಷಿ ಪರಿಚಯ ಆಯಿತು. ಹಾಗಾಗಿ ಒಂದು 2 ವರ್ಷ ನೈಸರ್ಗಿಕ ಕೃಷಿ ಮಾಡಿದೆ. ಕಾರಣಾಂತರದಿಂದ ಅದಕ್ಕೆ ನಾಟಿ ಹಸುಂದು ಕಪ್ಪೆ ಗಂಡ್ಲ ಎಲ್ಲ ಬೇಕಾಗಿರೋದ್ರಿಂದ 2 ವರ್ಷ ಹಸು ಸಾಕಿದ್ದೆ. ಆನಂತರ ಕಾರಣಾಂತರದಿಂದ ಹಸು ಹುಷಾರಿಲ್ದೇ ಅದನ್ನು ಕೊಟ್ಬಿಟ್ಟೆ. ಆನಂತರ ಏನು ಮಾಡಿದೆ, ಪುನಃ ಹಸು ತರಲಿಕ್ಕೆ ಆಗಲಿಲ್ಲ, ಪುನಃ ನೈಸರ್ಗಿಕ ಕೃಷಿ ಮಾಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ಬದಲಿ ವ್ಯವಸ್ಥೆ ಏನಪ್ಪ ಮಾಡ್ಬೋದು ಅಂತ ನಾನು ಹಲವಾರು ಆರ್ಗ್ಯಾನಿಕ್ಕು ಅಂದರೆ ಸಾವಯವ ಕೃಷಿದು ಯಾವ್ದಾದ್ರು ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಡಾಕ್ಟರ್ ಸಾಯಲ್ ಅನ್ನೋರನ್ನ ಪರಿಚಯ ಮಾಡಲಿಕ್ಕೆ ಹೋದೆ. ಒಂದ್ಸಲ ಅವ್ರದ್ದು ದಟ್ಕಳ್ಳಿಲಿ ಆಫೀಸ್ ಇತ್ತು. ನಾನು ಅಲ್ಲಿಗೆ ಹೋಗ್ಬೇಕಾಗಿದ್ರೆ ಸರ್ ನಾನು ಹಿಂಗೆ ಆರ್ಗ್ಯಾನಿಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ, ಅದಕ್ಕೆ ಏನಾದ್ರು ಸಜೆಷನ್ ಕೊಡ್ತೀರಾ ಅಂತ ಕೇಳಿದ್ರೆ ಅವ್ರು ಯಾವ ಊರು ಅಂತ ಕೇಳಿದ್ರು. ಸರ್ ನಾನು ಬನ್ನೂರು ಅಂತ ಹೇಳಿದೆ. ದಯವಿಟ್ಟು ಹೊರಟೋಗಪ್ಪ, ಯಾಕೆಂದರೆ ನಿಮ್ಮ ಬನ್ನೂರು ಕಡೆ ನಮ್ಮ ಡಾಕ್ಟರ್ ಸಾಯಲ್ ಆಗಲ್ಲ, ನಿಮ್ಮದೆಲ್ಲ ಶೀತದ ಭೂಮಿ, ಜೊತೆಗೆ ನೀರಾವರಿ ಆಡ್ತಾ ಇರುತ್ತೆ, ಹಾಗಾಗಿ ಆಗಲ್ಲ ಅಂತ ಒಂದೇ ಮಾತು ಹೇಳ್ಬಿಟ್ರು. ಹಾಗಾಗಿ ಇದೇನು ಹಿಂಗೆ ಹೇಳ್ಬಿಟ್ರಲ್ಲ ಅಂದ್ಬಿಟ್ಟು ನಾನು ಆ್ಯಕ್ಚುಲಿ ಬಂದ್ಬಿಟ್ಟೆ. ಅದಾದಮೇಲೆ ಒಂದು ವೆಸ್ಟೀಜ್ ಕಂಪ್ನಿ ಅನ್ನೋದು ಪರಿಚಯ ಆಯಿತು. ಅವರು ಏನೋ ಅದ್ರ ಬಗ್ಗೆ ಮಾಹಿತಿ ಕೊಡಲಿಲ್ಲ. ಅದಾದಮೇಲೆ ಒಂದು ಡಿಯರ್ ಲೈಫ್ ಅನ್ನೋ ಕಂಪ್ನಿ ಪರಿಚಯ ಆಯಿತು, ಅವರು ಕರೆಕ್ಟಾಗಿ ಮಾಹಿತಿ ಕೊಡಲಿಲ್ಲ. ಅದಾದಮೇಲೆ MI ಲೈಫ್ ಸ್ಟೈಲ್ ಅನ್ನೋ ಒಂದು, ಅದಕ್ಕಿಂತ ಮೊದಲು ನೆಟ್ಸರ್ಫ್ ಕಂಪ್ನಿ ಈಗ ಒಂದು 4 ವರ್ಷದಲ್ಲಿ ಪರಿಚಯ ಆಯಿತು. ಹೀಗೆ ಮಹೇಂದ್ರ ಅಂತ ಬಸವನಹಳ್ಳಿ ಅವ್ರಿಗೆ ಯಾರೋ ಒಬ್ಬರು ಬ್ರಹ್ಮಲಿಂಗೇಗೌಡರು ಮತ್ತು ರಾಮಚಂದ್ರ ಅನ್ನೋರು ಕಾಂಟ್ಯಾಕ್ಟ್ ಆಗಿ ಮಂಡ್ಯದವರು ಪರಿಚಯ ಆಗಿ, ಮಹೇಂದ್ರ ಅವ್ರ ಕಡೆಯಿಂದ ನನಗೆ ಪರಿಚಯ ಆಗಿ ನೆಟ್ಸರ್ಫ್ ಯೂಸ್ ಮಾಡಿ ಅಂತ ನನಗೆ ಕೊಟ್ಟರು. ಕೊಟ್ಟಾದ್ಮೇಲೆ ಏನಾಯಿತು, ನಾನು ಅವ್ರ ಹತ್ರ ನೆಟ್ಸರ್ಫ್ ತಗೊಂಡು ಈಗ 4 ವರ್ಷದಿಂದ ಈ ಅಡಿಕೆ ನೆಟ್ಟಾಗ ಸ್ಟಾರ್ಟಿಂಗ್ ಈ ಅಡಿಕೆ ಯಾವಾಗ ನೆಟ್ಟೆ ಬಾಳೆ ಅಡಿಕೆ ಎರಡಕ್ಕೂ ಯೂಸ್ ಮಾಡೋಕ್ಕೆ ಪ್ರಾರಂಭ ಮಾಡಿದೆ. ಯಾವಾಗ ಇವು ಪ್ರಾರಂಭ ಮಾಡಿದೆ, ಒಂದು 6 ತಿಂಗಳು ಅವ್ರ ಹತ್ರ ನೆಟ್ಸರ್ಫ್ದು ಕೊಟ್ಟರು ತಂದು. ಜೊತೆಗೆ ಏನು ಮಾಡಿದ್ರು ಅಂದರೆ ನನಗೆ ಆಸೆ ಹುಟ್ಟಿಸು ಏನಂದ್ರು ಅಂದರೆ, ನೀವು ಇಷ್ಟಿಷ್ಟು ತೊಗೊಂಡ್ರೆ ಇಷ್ಟಿಷ್ಟು ಆಗುತ್ತೆ ಅಂತ ಅತಿ ಹೆಚ್ಚಾಗಿ ಕೊಟ್ಟರು. ಜೊತೆಗೆ ನನಗೆ ಒಂದು ಬಿಲ್ ಮಾಡಿಕೊಡ್ಲಿಲ್ಲ, ಬಿಲ್ಲಿಗೆ ತಕ್ಕಂಥ ವ್ಯವಸ್ಥೆ ಮಾಡಿಕೊಡ್ಲಿಲ್ಲ. ಯಾಕೆಂದರೆ ಅದು ಪರ್ಸೆಂಟೇಜ್ ಏನು ಬರಬೇಕು ಅದ್ರದ್ದು ಕರೆಕ್ಟಾಗಿ ಅವ್ರು ಮಾಹಿತಿ ಕೊಡಲಿಲ್ಲ. ಹಾಗಾಗಿ ಅವರು ನಾನು ಫೋನ್ ಮಾಡಿದಾಗ ರಿಸೀವ್ ಮಾಡ್ತಾನೆ ಇರೋದು, ಮಾತಾಡ್ತಾನೆ ಇರೋದು. ನನಗೂ ಬೇಜಾರಾಗಿ ಫೋನಲ್ಲಿ ರ್ಯಾಶ್ ಆಗಿ ಅವ್ರಿಗೆ ಬೈದ್ಬಿಟ್ಟು ಅವ್ರಿಗೆ ಬಿಟ್ಟಾಕಾದ್ಮೇಲೆ ಏನಾಯ್ತು, ನನಗೆ ಆಲ್ರೆಡಿ ನಮ್ಮ ರಿಲೇಷನ್ ಒಬ್ಬರು ಬಾಕ್ನಳ್ಳಿಲಿ ಇದ್ದಾರೆ, ಅವ್ರ ಹತ್ರ ಎತ್ಕೊಳ್ಳಿ ಇರಬೇಕಾದ್ರೆ ನಾನೇನು ಮಾಡಿದೆ, ಅವ್ರ ಹತ್ರ ಬದಲಿ ನೈಸರ್ಗಿಕ ಕೃಷಿ ಮಾಡುವ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಹೋಗಿ ಗಂಡ್ಲ ತೊಪ್ಪೆ ತಗೊಂಡು ಬಂದು ಆಗ್ತಾಯಿದ್ದೆ. ಸ್ವಲ್ಪ ದಿನ ಆದಮೇಲೆ ಈ ನೆಟ್ಸರ್ಫ್ ಸ್ಟಾಪ್ ಮಾಡಿಬಿಟ್ಟಿದ್ದೆ. ಆನಂತರ ಏನಾಯಿತು, ಅವರು ಎತ್ಕೊಂಡು ಮಾರ್ಬಿಟ್ರು. ಆಮೇಲೆ ಬದಲು ಏನಪ್ಪ ಮಾಡೋದು ಅಂದ್ಬಿಟ್ಟು ನಾನು ಫೋನ್ ನಂಬರ್ ತಗೊಂಡು ಎಲ್ಲರನ್ನೂ ನೋಡ್ತಾ ಇರ್ಬೇಕಾದ್ರೆ ರಮೇಶ್ ಅಣ್ಣನ ಫೋನ್ ನಂಬರು ಆಟೋಮೆಟಿಕ್ಕಾಗಿ ಸಿಕ್ಕಾದ್ಮೇಲೆ ಬಯೋಫಿಟ್ ಬಳಸಿದ್ರಲ್ಲ ನೀವು, ಬೇರೆ ಯಾರೋ ಕೊಟ್ಟಾಗ ಅವ್ರು ಸರ್ವಿಸ್ ಕೊಡ್ಲಿಲ್ಲ, ಇಲ್ಲ ಸರ್ವಿಸ್ ಕೊಟ್ಟರು. ಯಾವ ತರ ಆಯ್ತು ಏನು ಅಂತ ಸರ್ವಿಸ್ ಕೊಟ್ಮೇಲೆ ನೆಟ್ಸರ್ಫ್ ಹಾಕಿದ್ಮೇಲೆ ಚೆನ್ನಾಗಿ ಬತ್ತು, ಗಿಡ ಏನು ತೊಂದರೆ ಇಲ್ಲ, ಫಸ್ಟ್ ಕ್ಲಾಸ್ ಬಂತು. ನೆಟ್ಸರ್ಫ್ ಹಾಕಿದ್ರೆ ಯಾಕೆಂದ್ರೆ ಗಿಡ ಚೆನ್ನಾಗಿ ಬರುತ್ತೆ ಅನ್ನೋದು ಮನವರಿಕೆ ಆಯ್ತು. ಓಕೆ, ಅದು ಹಾಕಿದ್ಮೇಲೆ ಅವರ ಅವ್ಯವಸ್ಥೆಯಿಂದ ಬೇಜಾರಾಗಿ ನಾನು, ಜೊತೆಗೆ ನನಗೆ ತಂದ್ಕೊಡೋರು ಯಾರೂ ಇಲ್ಲ, ಪೂರ್ಣ ಮಾಹಿತಿ ಕೊಟ್ಟಿರಲಿಲ್ಲ, ಸ್ಟಾಕ್ಮೆಂಟ್ ಇಲ್ಲದೆ ಅಂತ ಗೊತ್ತಿಲ್ಲ, ID ಮಾಡಿಕೊಟ್ಟಿಲ್ಲ, ನಾನು ಹೆಂಗೆ ತಗೊಳ್ಳಿ. ಹಾಗಾಗಿ ನಾನು ಅದನ್ನು ಸ್ಟಾಪ್ ಮಾಡಿ ಪುನಃ ನೈಸರ್ಗಿಕ ಕೃಷಿ ಮಾಡ್ಕೊಂಡು ಬಂದೆ. ಆ ನಂತರ
ಈಗ 1 ವರ್ಷದ ಹಿಂದೆ ರಮೇಶ್ ಅಣ್ಣವ್ರಿಗೆ ಫೋನ್ ಮಾಡಿದ್ಮೇಲೆ ಆಯಿತು. ಹಾಂ 2 ವರ್ಷದಿಂದ ರಮೇಶ್ ಅಣ್ಣವ್ರಿಗೆ ಫೋನ್ ಮಾಡಿದ್ಮೇಲೆ ಅವರು ಕೆಂಪೇಗೌಡ ಅಣ್ಣವ್ರ ಅಡ್ರೆಸ್ ಕೊಟ್ಟರು. ಅವರು ಆಮೇಲೆ ನಮ್ಗೆ ನಮ್ಮ ಬನ್ನೂರಿನಲ್ಲಿ ಅವರೆಲ್ಲ ಅದ್ರ ಜೊತೆಗೆ ಕೆಂಪಣ್ಣವರು ನೆಟ್ ಸರ್ಪ್ ಮಾಡ್ತಾವ್ರೆ ಅಂತ ಗೊತ್ತಿಲ್ಲ. MI ಲೈಫ್ ಸ್ಟೈಲ್ ನಾನು ಇರಬೇಕಾದ್ರೆ MI ಲೈಫ್ ಸ್ಟೈಲ್ ಮಾಡ್ತಿದ್ವಿ. ಆ ಕಂಪ್ನಿಲಿ ಇರಬೇಕಾದ್ರೆ MI ಲೈಫ್ ಸ್ಟೈಲ್ ಅವ್ರ ಜೊತೆಲಿ ಇವ್ರ ಅಂಗಡಿಗೆ ಹೋಗಿದ್ವಿ MI ಲೈಫ್ ಸ್ಟೈಲ್ದು ಪರಿಚಯ ಮಾಡ್ಕೊಡೋಕೆ. ಆದರೆ ಇವರು ಅದ್ರ ಬಗ್ಗೆ ಮಾಹಿತಿ ಕೇಳಲಿಲ್ಲ, ಯಾಕೆಂದರೆ ಇವ್ರು ಆಲ್ರೆಡಿ ನೆಟ್ ಸರ್ಪಲ್ಲಿ ಇದ್ರಲ್ಲ. ನಾವು ಬಂದುಬಿಟ್ವಿ. ಆಮೇಲೆ ನಾನು ಜೊತೆಗೆ ಯಾವಾಗ ಈಗ ಒಂದು 2 ವರ್ಷದಿಂದ ರಮೇಶ್ ಅಣ್ಣವ್ರ ಕಡೆಯಿಂದ ಪರಿಚಯ ಆಯಿತು. ಈಗ 2 ವರ್ಷದಿಂದ ಏನು ನಮ್ಮ ಕೆಂಪೇಗೌಡ ಅಣ್ಣವರು ಮಾರ್ಗದರ್ಶನ ಕೊಟ್ಟಿದ್ದರು, ಅವ್ರ ಮಾರ್ಗದಂತೆ ಈಗ ನೆಟ್ ಸರ್ಪ್ನೇ ಹಾಕ್ಕೊಂಡು ಬರ್ತಾಯಿದ್ದೀನಿ. ಜೊತೆಗೆ ನಮ್ಮದೆಲ್ಲ ಇದು ಶೀತದ ಭೂಮಿ, ಫುಲ್ಲು ಕೆಂಚಿಗಿತ್ತು ಗಿಡ. ಯಾವಾಗ ಶೀತದ ಟೈಮಲ್ಲಿ ನಾವೇನು ರ್ಯಾಪಪ್ಪು ಮತ್ತು ಸ್ಟಿಮ್ರಿಚ್ಚು ಇದನ್ನೆಲ್ಲ ಟ್ರಂಚಲ್ಲಿ ಸ್ಪ್ರೇ ಮಾಡ್ದೋ ಆಟೋಮೆಟಿಕ್ಕಾಗಿ ಗಿಡ ಎಲ್ಲ ಬದಲಾವಣೆ ಆಗಿ ಖಂಡಿತ ಬದಲಾವಣೆ ಆಗಿದೆ. ಗಿಡ ಮಾತ್ರ ಆರೋಗ್ಯಕರವಾಗಿದೆ. ಅದ್ರ ಜೊತೆಗೆ ಈ ತೋಟದಲ್ಲಿದ್ದರೆ ನಮಗೂ ಕೂಡ ಆರೋಗ್ಯ ಭಾಳ, ಯಾಕೆಂದರೆ ಸಿಕ್ಕೋದೆಲ್ಲ ಒಳ್ಳೆ ಗಾಳಿ.